ಡಿಕೆಶಿ ಸಂಪುಟದಲ್ಲಿ ಡಿಸಿಎಂ ಹುದ್ದೆ ಬೇಕಾ ಬೇಡವಾ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಡಿಸಿಎಂ ಹುದ್ದೆ ಸೃಷ್ಟಿಗೆ ಒಲವನ್ನ ತೋರಿಲ್ಲ ಕೆಲವೊಂದಿಷ್ಟು ಜನ. ಹಾಗೇನೆ ಡಿಸಿಎಂ ಹುದ್ದೆ ಬೇಕಾ ಬೇಡವಾ, ಡಿಸಿಎಂ ಹುದ್ದೆ ಸೃಷ್ಟಿಗೆ ಒಲವು ತೋರಲಿಲ್ಲ ಭಾವಿ ಸಿಎಂ. ಇನ್ನೊಂದು ಕಡೆಯಲ್ಲಿ ನೋಡಬೇಕಾಗುತ್ತೆ, ನಾಳೆ ದೆಹಲಿಯಲ್ಲಿ ಡಿಸೈಡ್ ಆಗಲಿದೆ ಡಿಸಿಎಂ ಆಯ್ಕೆ ಪ್ರಕ್ರಿಯೆ. 4 ಡಿಸಿಎಂ ಹುದ್ದೆಗಳ ರಚನೆ ಬಗ್ಗೆ ಬಹುದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಸಮುದಾಯವಾರು ವಿಶ್ವಾಸ ಗಳಿಸುವ ಹಿನ್ನೆಲೆಯಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು. ಡಿಸಿಎಂ ಹುದ್ದೆ ಸೃಷ್ಟಿಗೆ ಚಿಂತನೆಯನ್ನ ಮಾಡಲಾಗಿದೆ, ಮಹತ್ವದ ಚಿಂತನೆ ಆಗಿದೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ಆಗ್ತಾ ಇವೆ. ದಲಿತ, ಅಲ್ಪಸಂಖ್ಯಾತ, ಲಿಂಗಾಯತ, ಒಬಿಸಿಗೆ ಸ್ಥಾನ ಕೊಡ್ತಾರ ಹಾಗಾದ್ರೆ? ಆದ್ರೆ ಯಾವುದೇ ಡಿಸಿಎಂ ಹುದ್ದೆ ಬೇಡ ಅಂತ ಹೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದಿದ್ದಾರೆ. ಇನ್ನೊಂದು ಕಡೆಯಲ್ಲಿ 4 ಡಿಸಿಎಂ ಹುದ್ದೆಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಮುದಾಯವಾರು ದಲಿತ, ಅಲ್ಪಸಂಖ್ಯಾತ, ಲಿಂಗಾಯತ, ಒಬಿಸಿ ಸಮುದಾಯಕ್ಕೆ ಸ್ಥಾನಮಾನವನ್ನು ನೀಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಯೋಜನೆಯನ್ನು ರೂಪಿಸಿದೆ ಎನ್ನಲಾಗ್ತಾ ಇದೆ. ಬಟ್ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಪ್ತಾ ಇಲ್ಲ. ಡಿಸಿಎಂ ಹುದ್ದೆನೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಕಾದು ನೋಡಬೇಕು ಏನಾಗಬಹುದು. ದೆಹಲಿ ಅಂಗಳದಲ್ಲಿ ಯಾವ ರೀತಿಯಾದಂಥ ಪ್ಲಾನನ್ನು ಹೈಕಮಾಂಡ್ ನಾಯಕರು ಹಾಕ್ಕೊಂಡಿದ್ದಾರೆ. ಇತ್ತ ಸಿದ್ದರಾಮಯ್ಯನವರು ಕೂಡ ಡಿಮ್ಯಾಂಡನ್ನು ಇಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. 4 ಡಿಸಿಎಂ ಹುದ್ದೆ ಸೃಷ್ಟಿಯಾಗಬೇಕು, ಸಮುದಾಯವಾರು ದಲಿತ, ಅಲ್ಪಸಂಖ್ಯಾತ, ಲಿಂಗಾಯತ, ಒಬಿಸಿಗೆ ಸ್ಥಾನಮಾನವನ್ನು ಪಕ್ಷದ ವತಿಯಿಂದ ಕಲ್ಪಿಸಲೇಬೇಕಾಗತ್ತೆ. ಹೀಗಾದರೆ ಮಾತ್ರ ಮುಂದಿನ ಚುನಾವಣೆಯಲ್ಲಿ ನಮಗೆ ಯಶಸ್ಸು ಸಿಗುತ್ತೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಪ್ಲಾನ್ಗಳನ್ನು ಹಾಕಿಕೊಳ್ಳಲಾಗಿದೆ. ಡಿಸಿಎಂ ಹುದ್ದೆಗಳಿಗೆ ಸಿದ್ದರಾಮಯ್ಯ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ದಲಿತ, ಲಿಂಗಾಯತ ಸಮುದಾಯಕ್ಕೆ ನೀಡೋಕೆ ವರಿಷ್ಠರ ಮೇಲೆ ಒತ್ತಡವನ್ನ ಹೇರುವಂತ ಪ್ರಯತ್ನ ಆಗ್ತಾ ಇದೆ. ದಲಿತ ಕೋಟಾದಡಿ ಪ್ರಿಯಾಂಕ್ ಖರ್ಗೆ, ಡಾಕ್ಟರ್ ಜಿ ಪರಮೇಶ್ವರ್ ಪೈಪೋಟಿ ಚೂರಾಗಿದೆ. ಇತ್ತ ಲಿಂಗಾಯತ ಕೋಟಾದಡಿ ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ ಪೈಪೋಟಿ ಇದೆ. ಹೀಗಾಗಿ ಡಿಸಿಎಂ ಹುದ್ದೆ ರಚನೆ ಬಗ್ಗೆ ಸೋಮವಾರ ಚರ್ಚೆ ಆಗುತ್ತೆ. 4 ಡಿಸಿಎಂ ಸ್ಥಾನ ಕ್ರಿಯೇಟ್ ಮಾಡ್ತಾರಾ ಅಥವಾ 2 ಹುದ್ದೆ ಮಾತ್ರ ಸೃಷ್ಟಿನಾ? ಹೈಕಮಾಂಡ್ ಜೊತೆ ಚರ್ಚೆ ನಡೆಸಿ ನಾಳೆ ಫೈನಲ್ ನಿರ್ಧಾರ, ಅಂತಿಮ ನಿರ್ಧಾರ ಹೊರಬೀಳುವಂತ ಸಾಧ್ಯತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕಂಡು ಬರ್ತಾ ಇದೆ. ಇತ್ತ ಸಿದ್ದರಾಮಯ್ಯನವರು ಡಿಮ್ಯಾಂಡ್ ಮಾಡ್ತಾ ಇರೋದು ಹೆಚ್ಚುವರಿ ಡಿಸಿಎಂ ಬೇಕು ಅಂತೇಳಿ. ಬಟ್ ಕಾದು ನೋಡಬೇಕಾಗತ್ತೆ ಏನಾಗಬಹುದು ಅಂತ. ಇತ್ತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಬೇಡವೇ ಬೇಡ, ಮುಖ್ಯಮಂತ್ರಿ ಇದ್ರೆ ಸಾಕು, ಡಿಸಿಎಂ ಹುದ್ದೆನೇ ಬೇಡ. ಈ ರೀತಿಯಾಗೂ ಕೂಡ ಚರ್ಚೆ ಆಗ್ತಾ ಇದೆ. ಆದರೆ ಹೈಕಮಾಂಡ್ ನಾಯಕರಿಗೆ ಇತ್ತ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ದಲಿತ ಮತ್ತು ಲಿಂಗಾಯತ ಸಮುದಾಯಕ್ಕೆ ನಾವು ಮಣೆ ಹಾಕಬೇಕು. ಹಾಗಾದಲ್ಲಿ ಮಾತ್ರ ನಮ್ಮ ಪಕ್ಷಕ್ಕೆ ಮುಂದೆ ಪಕ್ಷ ಸಂಘಟನೆಗೆ ಸಹಾಯ ಆಗುತ್ತೆ, ಚುನಾವಣೆಯಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಈ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಕಾದು ನೋಡಬೇಕಾಗತ್ತೆ ಏನು ಮಾಡ್ತಾರೆ ಕಾಂಗ್ರೆಸ್ನ ಹೈಕಮಾಂಡ್ ಅಂತೇಳಿ. ಹಾಗೆಯೇ ದಲಿತ ಕೋಟಾದಡಿ ಪ್ರಿಯಾಂಕ್ ಖರ್ಗೆ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಈಗ ಚರ್ಚೆ ಆಗ್ತಾ ಇರೋದು ಡಿಸಿಎಂ ವಿಚಾರವಾಗಿ. ಒಂದು ಕಡೆಯಲ್ಲಿ 4 ಡಿಸಿಎಂ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯ 2 ಡಿಸಿಎಂ ಹುದ್ದೆ ಆದರೂ ಬೇಕೇ ಬೇಕು ಅಂತೇಳಿ ಪಟ್ಟನ್ನ ಹಿಡಿದಿದ್ದಾರೆ ಎನ್ನಲಾಗ್ತಾ ಇದೆ. ಇತ್ತ ಡಿ ಕೆ ಶಿವಕುಮಾರ್ ಅವರ ನಿಲುವೇನು, ಹಾಗೆಯೇ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರಬಹುದು? ಖಂಡಿತವಾಗೂ ಸಂಪತ್, ಏನಂದ್ರೆ ನಾಳೆ ದೆಹಲಿಯಲ್ಲಿ ಹೈಕಮಾಂಡ್ನ ಒಂದು ಹೈ ವೋಲ್ಟೇಜ್ ಮೀಟಿಂಗು ಸಾಕ್ಷಿಯಾಗಲಿದೆ ಅಂತ ಹೇಳ್ಬೋದು. ಹಾಗಾಗಿ ಬೆಳಿಗ್ಗೆನೆ ನೂತನ ಸಿಎಂ ಆಗಿ ಅಧಿಕಾರವನ್ನು ಸ್ವೀಕರಿಸತಕ್ಕಂತಹ ಡಿ ಕೆ ಶಿವಕುಮಾರ್ ಅವರು, ಹಾಗೆ ಈಗ ಹಾಲಿ ಆಗಿರ್ತಕ್ಕಂತಹ ಹಂಗಾಮಿ ಸಿಎಂ ಆಗಿರ್ತಕ್ಕಂತಹ ಸಿದ್ದರಾಮಯ್ಯನವರು ಸಹ ದೆಹಲಿಗೆ ತೆರಳ್ತಾ ಇದ್ದಾರೆ. ಇವರಿಬ್ಬರ ಜೊತೆ ಕೆಲವೊಂದಿಷ್ಟು ಆಪ್ತರು ಸಹ ದೆಹಲಿಗೆ ಹೋಗ್ತಾ ಇರ್ತಕ್ಕಂಥದ್ದು. ವೇಣುಗೋಪಾಲ್ ಅವರು ಇವತ್ತು ಈಗಾಗಲೇ ಕೆಲವೊಂದಿಷ್ಟು ಚರ್ಚೆಗಳನ್ನ ಮಾಡಿದ್ದಾರೆ. ನಿನ್ನೆ ಸಿಎಂ ಮತ್ತೆ ಸಿದ್ದರಾಮಯ್ಯ ಹಾಗೆ ನೂತನ ಸಿಎಂ ಆಗಿ ಅಧಿಕಾರ ಸ್ವೀಕರಿಸತಕ್ಕಂತಹ ಡಿ ಕೆ ಶಿವಕುಮಾರ್ ಅವರ ಜೊತೆ ಕೂತ್ಕೊಂಡು ಕೆ.ಸಿ. ವೇಣುಗೋಪಾಲ್ ಅವರು ಸಾಕಷ್ಟು ಚರ್ಚೆಯನ್ನು ನಡೆಸಿದ್ದಾರೆ, ಸಚಿವಾಕಾಂಕ್ಷಿಗಳ ಪಟ್ಟಿಯನ್ನು ಇಟ್ಕೊಂಡು. ಜೊತೆಗೆ ಇಲ್ಲಿ ಆಗಿರ್ತಕ್ಕಂಥದ್ದು ಸಚಿವರ ಆಕಾಂಕ್ಷಿಗಳ ಪಟ್ಟಿಯ ಜೊತೆಗೆ ಡಿಸಿಎಂ ಹುದ್ದೆಯ ಸೃಷ್ಟಿ ಏನಿದೆ ಇದು ಬಹಳ ಗೊಂದಲವಾಗಿ ಕಾಂಗ್ರೆಸ್ನಲ್ಲಿ ಮಾರ್ಪಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಹಿಂದೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಒಬ್ಬರೇ ಡಿಸಿಎಂ ಆಗಿ ಅಧಿಕಾರವನ್ನು ವಹಿಸಿಕೊಂಡಿದ್ರು. ಆದರೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವಂತಹ ಸಂದರ್ಭದಲ್ಲಿ 4 ಡಿಸಿಎಂಗಳನ್ನ ಜಾತಿವಾರು ಪ್ರಾಧ್ಯಾತ್ಯನ ಕೊಡುವ ಮುಖಾಂತರ 4 ಸಿಎಂಗಳನ್ನ ಮಾಡಬೇಕು ಅನ್ನೋದು ಕೆಲವೊಂದಿಷ್ಟು ಏನೋ ತಂತ್ರಗಾರಿಕೆ ನಡೀತಾ ಇದೆ. ಆದರೆ ಅದು ಯಾವುದಕ್ಕೂ ಸಹ ಡಿ ಕೆ ಶಿವಕುಮಾರ್ ಅವರು ಒಪ್ತಾ ಇಲ್ಲ.
ಯಾಕಂದ್ರೆ ಸುಮ್ಮನೆ ವಿನಾಕಾರಣ ಸಾಕಷ್ಟು ಗೊಂದಲ ಆಗುತ್ತೆ ಸರ್ಕಾರದಲ್ಲಿ ಡಿಸಿಎಂಗಳು ಜಾಸ್ತಿ ಆದಷ್ಟು. ಹಾಗಾಗಿ ಡಿಸಿಎಂ ಬೇಡ ಅನ್ನೋದ್ರ ಬಗ್ಗೆ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಅಂತ ಹೇಳಲಾಗೈತೆ. ಇತ್ತ ಕೊನೆ ಪಕ್ಷ ಎರಡಾದ್ರೂ ಡಿಸಿಎಂ ಅನ್ನು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಯಾಕಂದ್ರೆ ತಮ್ಮ ಆಪ್ತರಿಗೆ ಡಿಸಿಎಂ ಪಟ್ಟವನ್ನು ಕೊಡಿಸೋದಕ್ಕೆ ಸಿದ್ದರಾಮಯ್ಯ ಅವರು ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ. ಅದರಲ್ಲಿ ಆಪ್ತರಲ್ಲಿ ಪ್ರಮುಖವಾಗಿರ್ತಕ್ಕಂಥವ್ರು ಪರಮೇಶ್ವರ್ ಅವರು. ಇನ್ನು ಒಬಿಸಿಗೆ ಬಂದ್ರೆ ಮಗನಿಗೆ ಏನಾದರೂ ಡಿಸಿಎಂ ಪಟ್ಟವನ್ನು ಕೊಟ್ರೆ ಅದಕ್ಕೂ ಸಹ ಎಸ್ ಅನ್ಬೋದು. ಇಲ್ಲ ಅಂದ್ರೆ ಲಿಂಗಾಯತ ಸಮುದಾಯದಲ್ಲಿ ಈಶ್ವರ ಖಂಡ್ರೆ ಅಥವಾ ಎಂ ಬಿ ಪಾಟೀಲ್ ಏನಿದ್ದಾರೆ ಅದರಲ್ಲಿ ಎಂ ಬಿ ಪಾಟೀಲ್ ಅವರ ಪರ ಒಲವನ್ನ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ದಾರೆ ಅಂತಾನೂ ಸಹ ಹೇಳಲಾಗೈತೆ. ಹೀಗಾಗಿ ಸಿದ್ದರಾಮಯ್ಯನವರು ಎರಡು ಡಿಸಿಎಂಗೆ ಪಟ್ಟನ್ನು ಹಿಡಿಯುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ. ಆದ್ರೆ ಈತ ಸಿಎಂ ಆಗಿ ಅಧಿಕಾರವನ್ನು ನಡೆಸತಕ್ಕಂತಹ ಡಿ ಕೆ ಶಿವಕುಮಾರ್ ಅವರನ್ನೇ ಖುದ್ದಾಗಿ ಯಾವುದೇ ಕಾರಣಕ್ಕೂ ಸಹ ಈ ಡಿಸಿಎಂಗಳೇ ಬೇಡ, ಸುಮ್ಮನೆ ಸರ್ಕಾರದಲ್ಲಿ ವಿನಾಕಾರಣ ಗೊಂದಲ ಆಗುತ್ತೆ, ಸೀನಿಯರಿಟಿ ಅದು ಇದು ಅಂತ ಹೇಳ್ಬಿಟ್ಟು ಸಾಕಷ್ಟು ಗೊಂದಲ ಆಗುತ್ತೆ, ಅಧಿಕಾರವನ್ನು ನಡೆಸೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅಂತ ಹೇಳಲಾಗೈತೆ. ಇದನ್ನ ಯಾವ ರೀತಿ ಹೈಕಮಾಂಡ್ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಜಾತಿವಾರು ಕಾಂಗ್ರೆಸ್ ಮತಗಳನ್ನ ಸೆಳೆಯೋದಕ್ಕೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆನೂ ಸಹ ಚರ್ಚೆ ಆಗ್ತಾ ಇರೋದ್ರಿಂದ ಅಲ್ಲೂ ಸಹ ಒಂದು ಜಾತಿವಾರು ಪ್ರಾದ್ಯತೆಯನ್ನು ಕೊಡಬೇಕಾಗುತ್ತೆ. ಇಲ್ಲಿ ಸರ್ಕಾರದಲ್ಲೂ ಸಹ ಜಾತಿವಾರು ಪ್ರಾದ್ಯತೆಯನ್ನು ಕೊಡಬೇಕಾಗುತ್ತೆ. ಹೀಗಾಗಿ ಯಾವ ರೀತಿ ಬ್ಯಾಲೆನ್ಸ್ ಅನ್ನ ಮಾಡುತ್ತೆ ಅನ್ನೋದು ದೊಡ್ಡ ಮಟ್ಟದ ಕುತೂಹಲ. ಹೀಗಾಗಿ ನಾಳೆ ದೆಹಲಿಯಲ್ಲಿ ನಡೀತಾ ಇರ್ತಕ್ಕಂತಹ ಮೀಟಿಂಗು ಬಹಳ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಸಂಪತ್, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.